ನನ್ನ ಹೆಸರು ಸೌಮ್ಯ ಅಂತ. ನನ್ನ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಲೈಫ್ ವಿತ್ ಗ್ರೀನ್ಸ್ ಆ್ಯಂಡ್ ಕರಿ ಅಂತ. ನನ್ನ ಚಾನಲ್ ನೋಡೋರು ಯಾರಿಗೂ ನನ್ನ ಹೆಸರು ಗೊತ್ತಿಲ್ಲ, ಐಡೆಂಟಿಫೈ ಮಾಡೋದೇ ನನ್ನ ಲೈಫ್ ವಿತ್ ಗ್ರೀನ್ಸ್ ಆ್ಯಂಡ್ ಕರಿ ಅಂತ. 2019 ಸ್ಟಾರ್ಟ್ ಮಾಡಿದ್ದು. 2019 ಸ್ಟ್ರಾಬೆರೀಸ್ ತುಂಬ ಚೆನ್ನಾಗಿ ಬಂದಿತ್ತು, ಸ್ಟ್ರಾಬೆರೀಸ್ ಬೆಳೆದಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದೇ ಫಸ್ಟ್ ವಿಡಿಯೋ ನನ್ನ ಚಾನಲ್ನಲ್ಲಿ. ಆವಾಗ ಇನ್ನು ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಗಾರ್ಡನ್ ಅಪ್ ಅಂತ ಒಂದು ಚಾನಲ್ ಇದೆ, ಅದನ್ನು ನೋಡಿ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸ್ಟಾರ್ಟ್ ಮಾಡಿದ್ದು. ವಿಡಿಯೋ ಹೇಗೆ ಶೂಟ್ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ಯಾವುದೂ ಅಷ್ಟು ಚೆನ್ನಾಗಿ ಬಂದಿಲ್ಲ, ವಾಯ್ಸ್ ಕೂಡ ಕ್ಲಿಯರಾಗಿ ಬಂದಿಲ್ಲ. ಆವಾಗ ಡೈಲಿ ಚೆಕ್ ಮಾಡೋದು, ವ್ಯೂಸ್ ಎಷ್ಟು ಬಂದಿದೆ ಅಂತ ಡೈಲಿ ಚೆಕ್ ಮಾಡೋದು. ಆವಾಗ 50-60 ಇಷ್ಟೇ ವ್ಯೂಸ್ ಬರ್ತಾ ಇದ್ದಿದ್ದು. ಫಸ್ಟು ಇಲ್ಲಿ ಸ್ವಲ್ಪ ಜಾಗ ಹಾಗೆ ಇತ್ತು, ಅಲ್ಲಿ ಯಾವ ಪ್ಲ್ಯಾಂಟ್ಸ್ ಹಾಕಿದ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಪಕ್ಕದಲ್ಲಿ ಕೆಳಗಡೆ ತೋಟ ಇರೋದ್ರಿಂದ ಪ್ಲ್ಯಾಂಟ್ಸ್ ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಪ್ಲ್ಯಾಂಟ್ಗೆ ಅಂತಲೇ ಒಂದು ರೂಮ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಸ್ವಲ್ಪ ದೊಡ್ಡದಾಗೆ ಮಾಡಿದರು. ಇಲ್ಲಿ ನೆರಳಿರೋದ್ರಿಂದ ಎಲ್ಲ ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ನೇ ಹಾಕಿದ್ದೀನಿ. ಇದೆಲ್ಲ ವಂಡ್ರಿಂಗ್ ಜ್ಯೂ ಅಂತ. ಇದರಲ್ಲಿ 3-4 ಕಲರ್ಸ್ ಇದೆ ನನ್ನ ಹತ್ರ. ಅದ್ರ ಬಗ್ಗೆ ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು. ಕೋಕೆಡಾಮದ ಬಗ್ಗೆನೇ ಒಂದು ಕಾಂಟೆಸ್ಟ್ ಕೂಡ ಮಾಡಿದೆ ವಿಡಿಯೋ ನನ್ನ ಚಾನಲ್ನಲ್ಲಿ. ಕೋಕೆಡಾಮ ಅಂದರೆ ಇದೊಂಥರ ಝೀರೋ ವೇಸ್ಟ್ ಅಂತಲೇ ಹೇಳ್ಬೋದು. ಮಣ್ಣು ಕಾಂಪೋಸ್ಟನ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ಬಾಲ್ ಶೇಪಲ್ಲಿ ಮಾಡಿ ಅದರ ಮಧ್ಯೆ ಒಂದು ಪ್ಲ್ಯಾಂಟನ್ನ ಇಟ್ಬಿಟ್ಟು ಬೆಳೆಯೋದು. ಇದರಲ್ಲಿ ನೀವು ಯಾವ ಪ್ಲ್ಯಾಂಟ್ನ ಬೇಕಾದರೂ ಬೆಳಿಬೋದು. ನೀವು ಯಾವ ಜಾಗದಲ್ಲಿ ಈ ಪ್ಲ್ಯಾಂಟ್ನ ಇಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇದು ಹೊರಗಡೆ ಬರೋವಂಥದ್ದೆಲ್ಲ ಮಾಸ್ ಇರುತ್ತೆ. ಈಗ ಮಳೆಗಾಲದಲ್ಲಿ ಎಲ್ಲ ಕಡೆ ಮಾಸ್ ಬೆಳೆದಿರುತ್ತೆ ಅಲ್ಲ, ಈಗ ಸಿಮೆಂಟ್ ಕಟ್ಟೆಗಳ ಮೇಲೆ, ಕಾಂಪೌಂಡ್ ಮೇಲೆಲ್ಲ ಮಾಸ್ ಬೆಳೆದಿರುತ್ತೆ. ಆ ಮಾಸ್ನ ಯೂಸ್ ಮಾಡಿಬಿಟ್ಟು ಕೋಕೆಡಾಮ ಮಾಡೋದು. ಆದರೆ ಯಾವಾಗಲೂ ನೀರು ಹಾಕಬೇಕು ಅಷ್ಟೇ. ಇದು ಸಿಂಗೋನಿಯಂ ಅಂತ. ಇದು ಕೂಡ ಸ್ವಲ್ಪ ನೆರಳಿದ್ರೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೆಮಿ ಶೇಡಲ್ಲಿ ಕೂಡ ಬೆಳೆಯುತ್ತೆ. ಕೆಲಾತಿಯಾದಲ್ಲಿ ನನ್ನ ಹತ್ರ ಒಂದು 7-8 ವೆರೈಟಿ ಆದರೂ ಇದೆ. ಎಲೆಗಳ ಕಲರ್ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿ ಎಲೆಗಳಿರುತ್ತೆ ಕೆಲಾತಿಯಾದಲ್ಲಿ. ಫಿಲೋಡೆಂಡ್ರಾನಲ್ಲೇ ಗೋಲ್ಡನ್ ಫಿಲೋಡೆಂಡ್ರಾನ್ ಅಂತ ಹೇಳ್ತಾರೆ, ಅಥವಾ ನಿಯಾನ್ ಅಂತಲೂ ಹೇಳ್ತಾರೆ. ಇವಾಗ ಇದು ನೋಡಿ, ಇದು 4 ಕಡೆ ಇದೆ. ಇಲ್ಲಿ ಎಂಟ್ರೆನ್ಸಲ್ಲಿ ಕೂಡ ಇದೆ. ಇದ್ರ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನಿಯಾನ್ ಕಲರು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಎಷ್ಟೇ ಹೊಸ ಗಿಡಗಳು ಬೆಳೆದ್ರು ಅದನ್ನು ಬೇರೆ ಪಾಟಿಗೆ ಹಾಕಿ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ ಮಾಡ್ತಾನೆ ಇರ್ತೀನಿ. ಆರ್ಕಿಡ್ ಈ ರೀತಿ ಗಾಳಿಯಲ್ಲಿ, ಮಣ್ಣಲ್ಲಿ ಬೆಳೆಯೋದಲ್ಲ ಇದು. ಮರ ಮತ್ತು ಮಾಸ್ ಈ ರೀತಿ ಗಾಳಿಯಲ್ಲಿ ಬೆಳೆಯುವಂಥದ್ದು. ಹಾಗಾಗಿ ನಾನು ಇದು ಏನು ಮರದ್ದು ಏನು ವೇಸ್ಟ್ ಎಲ್ಲ ಬರುತ್ತೆ ಅದನ್ನೆಲ್ಲ ಕಟ್ಬಿಟ್ಟು ಈ ರೀತಿ ಹ್ಯಾಂಗ್ ಮಾಡ್ತೀನಿ. ಇದರಲ್ಲಿ ಕೂಡ ಹೂ ಬರುತ್ತೆ. ಕಾಡಲ್ಲಿ ಏನೇನು ಆರ್ಕಿಡ್ಸ್ ಸಿಗುತ್ತೆ ನಮ್ಮ ತೋಟದಲ್ಲಿ ಕೆಲಸ ಮಾಡೋರಿಗೆ ಹೇಳಿರ್ತೀನಿ, ಎಲ್ಲಿ ಸಿಕ್ಕಿದ್ರೂ ತೊಗೊಂಡು ಬಂದು ಕೊಡಿ ಅಂತ. ಹಾಗಾಗಿ ಅದು ತೊಗೊಂಡು ಬಂದಿದ್ದನ್ನೆಲ್ಲ ಈ ರೀತಿ ಮರಗಳಿಗೆ ಕಟ್ಕೊಳ್ತೀನಿ. ಮನೆ ಹತ್ರ ಯಾವ ಮರ ಇರುತ್ತೆ ಅದಕ್ಕೆಲ್ಲ ಕಟ್ಕೊಳ್ತೀನಿ. ಇದೆಲ್ಲ ವರ್ಷಕ್ಕೆ ಒಂದು ಸಲ ಹೂ ಬರುತ್ತೆ. ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡು, ಅತ್ತೆ ಮಾವ, ಮಕ್ಕಳು ಹೊರಗಡೆ ಇದ್ದಾರೆ, ಓದ್ತಾ ಇದ್ದಾರೆ. ಗಾರ್ಡನಿಂಗ್ ಅನ್ನೋದು ನಾನು ಚಿಕ್ಕವಳಿಂದ ನಮ್ಮಮ್ಮ ಮಾಡೋದನ್ನ ನೋಡ್ತಾ ಇದ್ದೆ. ಆದರೆ ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಡೈಲಿ ನೀರು ಹಾಕಬೇಕು ಅದಷ್ಟೇ ಗೊತ್ತಿತ್ತು, ಬಿಟ್ಟರೆ ಅದ್ರ ಬಗ್ಗೆ ಇಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಅದ್ರ ಬಗ್ಗೆ ತುಂಬ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ನಾನು ಹೇಳೋಕ್ಕೆ ಹೋಗಲಿಲ್ಲ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ರೆಸ್ಪಾನ್ಸ್ ಹೇಗೆ ಬರುತ್ತೋ ಏನೋ, ಆಮೇಲೆ ನಗ್ತಾರೋ ಏನೋ ಅಂತ ಯಾರಿಗೂ ಹೇಳಿರಲಿಲ್ಲ. ಒಂದು 6 ಮಂತ್ಸ್ ಆದಮೇಲೆ ನಾನು ಅದು ಫೇಸ್ಬುಕ್ಕಲ್ಲಿ ಹಾಕಿದೆ. ಆವಾಗ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಗೊತ್ತಾಯಿತು. ಫೇಸ್ ರಿವೀಲ್ ಒಂದೊಂದು ಕಡೆ ಇತ್ತು, ಆದರೆ ನಾನು ಚಾನಲ್ ಮಾಡಿದ್ದೀನಿ ಅಂತ ಯಾರಿಗೂ ಹೇಳಿರಲಿಲ್ಲ. ಉಯ್ಯಾಲೆದು ಸ್ಟ್ಯಾಂಡ್ ಇರುತ್ತಲ್ಲ, ಅದು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದಕ್ಕೆ ಕೂಡ ಹ್ಯಾಂಗ್ ಮಾಡಿದ್ದೀನಿ ನಾನು. ಇದನ್ನ ಶಂಖಪುಷ್ಪ ಅಂತ, ಇದು ಅಪರಾಜಿತ ಅಂತ ಕೂಡ ಹೇಳ್ತಾರೆ. ಇದು ಕೂಡ ಅಷ್ಟೇ, ಒಂದು ಹಳೆಯ ಗೇಟ್ ಇತ್ತು, ಅದು ಫುಲ್ಲು ರಸ್ಟ್ ಬಂದು ಎಸ್ಬಿಟ್ಟಿದ್ರು. ಅದನ್ನು ನಾನು ನಮ್ಮ ಕೆಲಸದವ್ರ ಕಡೆಯಿಂದ ಪೇಂಟ್ ತರಿಸಿ ಪೇಂಟ್ ಮಾಡಿಸ್ಬಿಟ್ಟು ಅದನ್ನ ಈ ರೀತಿ ಮಾಡಿರೋದು. ಇದು ತೋಟಕ್ಕೆ ಹಾಕೋ ಗೇಟ್. ಇದು ಫುಲ್ ರಸ್ಟ್ ಬಂದು ಹಾಳಾಗಿಬಿಟ್ಟಿತ್ತು. ಈ ಕಡೆಯಿಂದ ಟೆಕೋಮಾ ಅಂತ, ಇಲ್ಲಿ ನೋಡಿ, ಇದು ಯೆಲ್ಲೋ ಕಲರು. 2 ಪ್ಲ್ಯಾಂಟ್ಸ್ನ ಹಾಕಿದ್ದೀನಿ, ಆ ಕಡೆ ಈ ಕಡೆ 2. ಅದ್ರ ಜೊತೆಗೆ ಈ ಅಪರಾಜಿತ ಕೂಡ ಹಾಕಿದ್ದೀನಿ. ಅದೇ ಜಾಸ್ತಿ ಬಂದಿದೆ. ಇದಿನ್ನು ಬರಬೇಕು. ಇದು ತುಂಬ ಉದ್ದ ಬಂದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ತೋಟದಲ್ಲಿ ವೇಸ್ಟ್ ಮರಗಳೆಲ್ಲ ಇರುತ್ತಲ್ಲ, ಈ ರೀತಿ ಚೆನ್ನಾಗಿ ಒಂದು ಶೇಪ್ ಇರೋ ಅಂಥದ್ದು ಯಾವ್ದು ಸಿಕ್ಕಿದ್ರು ಅದು ತೊಗೊಂಡು ಬಂದುಬಿಟ್ಟು ನಾನು ಈ ರೀತಿ ಕೋಕೆಡಾಮ ಮಾಡಿರೋ ಅಂಥದ್ದನ್ನೆಲ್ಲ ಇದಕ್ಕೆ ಕಟ್ಟಿದ್ದೀನಿ. ಅದಕ್ಕೆ ನೀರು ಹಾಕಿದ್ರೆ ಆಯಿತು ಅಷ್ಟೇ. ಇದು ವಾಟರ್ ಲೆಟ್ಯೂಸ್ ಅಂತ, ಇದೊಂದು ಆಕ್ವಾಟಿಕ್ ಪ್ಲ್ಯಾಂಟ್. ಸುಮ್ಮನೆ ಹೀಗೆ ಹಾಕಿದ್ರೆ ಆಯಿತು. ಇದಕ್ಕೆ ಏನು ಗೊಬ್ಬರ ಏನು ಬೇಕಾಗಿಲ್ಲ. ನಾವು ಸ್ಟಾರ್ಟಿಂಗ್ ಸ್ವಲ್ಪ ಪಾಟಿಂಗ್ ಮಿಕ್ಸ್ ಹಾಕಿಬಿಟ್ಟು ಹಾಕಿದರೆ ಆಯಿತು. ಇದಿಷ್ಟು ಜಾಗದಲ್ಲಿ ಬರೀ ದಾಸವಾಳ ಗಿಡಗಳನ್ನೇ ಹಾಕ್ಕೊಂಡಿದ್ದೀನಿ. ತುಂಬ ಕಲರ್ಸ್ ಇದೆ ನನ್ನ ಹತ್ರ. ದಾಸವಾಳ ಅಂದರೆ ತುಂಬ ಇಷ್ಟ. ಒಂದು 35 ಕಲರ್ಸ್ ಇದೆ ನನ್ನ ಹತ್ರ. ಅದರಲ್ಲಿ ಹೈಬ್ರಿಡ್, ಲೋಕಲ್ ಎಲ್ಲ ಮಿಕ್ಸ್ ಇದೆ. ಇದ್ರ ಹೆಸರೇ ಎಸ್ಟರ್ಡೇ, ಟುಡೇ, ಟುಮಾರೋ ಅಂತ. ಒಂದೇ ಹೂನಲ್ಲಿ 3 ದಿನ 3 ಕಲರ್ ಚೇಂಜ್ ಆಗುತ್ತೆ. ಇದರಲ್ಲಿ ಡಾರ್ಕ್ ಪರ್ಪಲ್, ಒಂದಿನ ಡಾರ್ಕ್ ಪರ್ಪಲ್ ಇದ್ದರೆ ನೆಕ್ಸ್ಟ್ ಡೇ ಅದು ಲ್ಯಾವೆಂಡರ್ ಆಗುತ್ತೆ.
ನೆಕ್ಸ್ಟ್ ಡೇ ವೈಟ್ ಆಗುತ್ತೆ. ಹೀಗೆ ದೊಡ್ಡವನು ಎಲ್ಲ ನರ್ಸರಿಗಳಿಗೂ ಸಾಮಾನ್ಯ ಅವನೇ ಕರ್ಕೊಂಡು ಹೋಗೋದು. ನನ್ನ ಹಸ್ಬೆಂಡ್ ಬ್ಯುಸಿ ಇರ್ತಾರೆ. ನೀನು ಚಿಕ್ಕವನು ತುಂಬ ಹೆಲ್ಪ್ ಮಾಡ್ತಾನೆ. ಅವನು ತುಂಬ ವೀಡಿಯೋಸಲ್ಲಿ ಇದ್ದಾನೆ, ಅವ್ನು ತುಂಬ ಜನರು ನೋಡಿದ್ದಾರೆ ಅವನನ್ನು. ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ. ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. 11 o'clock ಮೇಲೆ 1 hour ಅಂತೂ ಇಟ್ಕೊಳ್ತೀನಿ. ಮತ್ತು ಸಂಜೆ 4 to 6 ಆ ರೀತಿ ಇಟ್ಕೊಳ್ತೀನಿ. ಹೌಸ್ ವೈಫ್ಗೆ ಬೇರೆ ಮನೆ ಕೆಲಸ ಬಿಟ್ಟು ಬೇರೆ ಟ್ಯಾಲೆಂಟ್ ಯಾವುದಿದ್ರೂ ಅದು ಗೊತ್ತಾಗಲ್ಲ. ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅವ್ರಿಗೆ ಏನು ಟ್ಯಾಲೆಂಟ್ ಇರುತ್ತೆ ಅದನ್ನು ವಿಡಿಯೋ ಮಾಡಿಬಿಟ್ಟು ನೋಡಿದಾಗ ತುಂಬ ಜನರಿಗೆ ಗೊತ್ತಾಗುತ್ತೆ ನಮ್ಮ ಟ್ಯಾಲೆಂಟ್ ಏನು ಅನ್ನೋದು. ಯಾರಾದರೂ ಬಂದ ತಕ್ಷಣ ತುಂಬ ಇಂಪ್ರೆಸ್ ಆಗೋದು ಎಂಟ್ರೆನ್ಸಿಂದಾನೆ ಅಲ್ಲ. ಹಾಗಾಗಿ ನಾನು ಎಂಟ್ರೆನ್ಸಲ್ಲಿ ಜಾಸ್ತಿ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ. ಇದರಲ್ಲಿ ಹೆಚ್ಚಿಂದು ಇಂಡೋ ಪ್ಲ್ಯಾಂಟ್ಸ್ ಅಥವಾ ಸೆಮಿ ಶೇಡಲ್ಲಿ ಬೆಳೆಯುವಂಥದ್ದು ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದೀನಿ. ಇನ್ನು ಕೆಲಾಡಿಯಮ್ಸ್, ಇದರಲ್ಲಿ ನನ್ನ ಹತ್ರ ಒಂದು 10-12 ಕಲರ್ಸ್ ಇದೆ. ನನಗೆ ತುಂಬ ಫಾಲಿಯೇಜಸ್, ಕಲರ್ಫುಲ್ ಫಾಲಿಯೇಜಸ್ ಇರೋ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇದನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು 12 ಕಲರ್ಸ್ ಇದೆ. ಸಕ್ಯುಲೆಂಟ್ ವೆರೈಟಿಗಳನ್ನೆಲ್ಲ ನಾನು ಒಂದೇ ಸೈಡ್ ಜೋಡಿಸಿಟ್ಟಿದ್ದೀನಿ, ಯಾಕಂದರೆ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇದಕ್ಕೆ ನೀರು ಕೂಡ ತುಂಬ ಕಡಿಮೆ ಬೇಕು. ಇನ್ ಕೇಸ್ ನಾನೆಲ್ಲಾದರೂ ಹೊರಗಡೆ ಹೋದರೆ ನಾನು ಹೋಗಬೇಕಾದ್ರೆ ಹಾಕೋಗ್ತೀನಿ, ಮತ್ತು ನಾನು ಬಂದಮೇಲೆ ಹಾಕ್ತೀನಿ. ಹಾಗಾಗಿ ಎಷ್ಟೋ ಸಲ ಸಕ್ಯುಲೆಂಟ್ಗಳು ನೀರು ಜಾಸ್ತಿಯಾಗಿ ಸತ್ತು ಹೋಗಿದೆ. ಜೇಡಲ್ಲೇ ಬೋನ್ಸಾಯ್ ಮಾಡಿದ್ದೀನಿ. ಇದು ಬೋನ್ಸಾಯ್ ಪ್ಲ್ಯಾಂಟ್. ಕೋವಿಡ್ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ನಾನು ಆನ್ಲೈನಲ್ಲಿ ಕೂಡ ತರಿಸ್ಕೊಳ್ತಾ ಇದ್ದೆ. ಸಕ್ಯುಲೆಂಟ್ಸ್ ಇಷ್ಟೊಂದು ವೆರೈಟೀಸ್ ಇಲ್ಲೆಲ್ಲ ಸಿಗ್ತಾ ಇರಲಿಲ್ಲ. ಅವಾಗ ಆನ್ಲೈನಲ್ಲಿ ಕೂಡ ತರಿಸಿದ್ದೀನಿ ಎಷ್ಟೊಂದು. ಆ್ಯಂಥೋರಿಯಮ್ಸು ಇದೆಲ್ಲ ಕೆಲವು ಹಳೆ ವೆರೈಟಿ. ಇದನ್ನು ವೈಲ್ಡ್ ಆ್ಯಂಥೋರಿಯಮ್ ಅಂತ ಹೇಳ್ತಾರೆ. ಇದರಲ್ಲಿ ಇವಾಗ ಇದಕ್ಕೆ ಮಿನಿಯೇಚರ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಹೌದು, ಇವಾಗಿನ ವೆರೈಟೀಸ್ ಮಿನಿಯೇಚರ್ಸ್. ವರ್ಟಿಕಲ್ ಗಾರ್ಡನ್, ಇದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಹೇಳಿದ್ದೀನಿ. ಒಂದು ಹಳೇದೊಂದು ಗ್ರಿಲ್ಸ್ ಉಳಿದಿತ್ತು, ಅದು ವೇಸ್ಟಾಗಿ ಶೆಡ್ಡಲ್ಲಿ ಹಾಕಿದ್ವಿ. ಅದನ್ನು ಪೇಂಟ್ ಮಾಡಿಸ್ಬಿಟ್ಟು ಅದರಲ್ಲೇ ನಾನು ವರ್ಟಿಕಲ್ ಗಾರ್ಡನ್ನ ಮಾಡಿರೋದು. ಈ ಪಾಟ್ಸ್ ಎಲ್ಲ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ಸ್ಪೇಸ್ ಸೇವ್ ಆಗುತ್ತೆ, ಮತ್ತು ನಮಗೆ ಯಾವುದಾದ್ರೂ ಒಂದು ಕಾರ್ನರ್ ಫುಲ್ ಗ್ರೀನಾಗಿ ಕಾಣಿಸುತ್ತೆ. ಇದೆಲ್ಲ ಬ್ರೊಮೇಲಿಯಾಡ್ಸ್ ಅಂತ. ಇದು ಪೈನಾಪಲ್ ವೆರೈಟಿಗೆ ಸೇರುತ್ತೆ ಈ ಫ್ಯಾಮಿಲಿ. ಇದ್ರದ್ದು ಹೂವೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಒಂದು ಸಲ ಒಂದು ಪ್ಲ್ಯಾಂಟಲ್ಲಿ ಒಂದೇ ಹೂ ಬಿಟ್ಟೋದು. ಒಂದು ಹೂ ಬಿಟ್ಟ ಮೇಲೆ ಈ ಪ್ಲ್ಯಾಂಟ್ ಸತ್ತೋಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮರಿ ಹಾಕ್ದಂಗೆ ಇನ್ನೊಂದು ಚಿಕ್ಕ ಪ್ಲ್ಯಾಂಟ್ ಬರುತ್ತೆ. ಅದು ಮತ್ತೆ ದೊಡ್ಡದಾದ್ಮೇಲೆ ಹೂ ಬರುತ್ತೆ. ಇದರಲ್ಲಿ ಬ್ರೊಮೇಲಿಯಾಡ್ಸಲ್ಲಿ ಸಾವಿರಾರು ವೆರೈಟೀಸ್ ಇದೆ. ಬೇರೆ ರೀತಿ ಹೂಗಳು ಬರುತ್ತೆ. ಕೆಲವು ಹೂಗಳು ಬರಲ್ಲ, ಈ ರೀತಿ ಬರೀ ಎಲೆಗಳು ಮಾತ್ರ ಬರುತ್ತೆ ಅಷ್ಟೇ. ಅದ್ರ ಎಲೆಗಳಲ್ಲೇ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಏನಾದರೂ ಟ್ರಯಲ್ ಮಾಡೋದಿದ್ರೆಲ್ಲ ಈ ಒಂದು ಸೈಡ್ ಇಟ್ಕೊಂಡಿರ್ತೀನಿ. ಇದು ಬ್ಯಾಕ್ ಸೈಡ್ ಬರುತ್ತೆ, ಇದೇನು ಕಾಣಿಸಲ್ಲ. ಪ್ರೊಪಗೇಷನ್ ಮಾಡೋದಿದ್ರೆ ಅಥವಾ ಯಾವುದಾದ್ರೂ ಗಿಡಗಳ ಬಗ್ಗೆ ಹೊಸದಾಗಿ ನಾನು ಟ್ರೈ ಮಾಡೋದಿದ್ರೆ ಫಸ್ಟ್ ಇಲ್ಲಿ ಟ್ರೈ ಮಾಡ್ತೀನಿ. ಚಿಕ್ಕ ಕಟಿಂಗ್ ತೊಗೊಂಬಂದು ಟ್ರೈ ಮಾಡ್ತೀನಿ. ಆಮೇಲೆ ಚೆನ್ನಾಗಿ ಬಂದಮೇಲೆ ಅದನ್ನ ನಾನು ಮುಂದೆ ತೊಗೊಂಡೋಗ್ತೀನಿ. ರೋಸಲ್ಲಿ ನನ್ನ ಹತ್ರ ಒಂದು 15 ಕಲರ್ಸ್ ಮೇಲಿದೆ. ಇದೆಲ್ಲ ಇಂಗ್ಲೀಷ್ ರೋಸ್ ಅಂತ ಹೇಳ್ತಾರಲ್ಲ, ಇದು ನೆಲದ ಮೇಲೆ ಬೆಳೆಯೋಂಥದ್ದು. ಬಂಚಲ್ಲೇ ಬರುತ್ತೆ ಇದರಲ್ಲಿ ಹೂವು. ಬ್ರಯೋಫಿಲಮ್ ಅಂತ ಹೇಳಿ ಇದನ್ನ ಕಿಡ್ನಿ ಸ್ಟೋನಿಗೆ ಯೂಸ್ ಮಾಡ್ತಾರೆ. ಇದು ಆಯುರ್ವೇದಿಕ್ ಪ್ಲಾಂಟ್. ಇದು ಕಿಡ್ನಿ ಸ್ಟೋನಿಗೆ ಇದನ್ನು ಯೂಸ್ ಮಾಡ್ತಾರಂತೆ. ಇದು ಕೆಂಪು ಬಸ್ಲೆ ಗೊತ್ತಿರಬೇಕು. ಇದನ್ನು ಕೂಡ ಆಯುರ್ವೇದಿಕ್ ಪ್ಲಾಂಟ್ ಅಂತಲೇ ಹೇಳ್ತಾರೆ. ಇದು ಮೆಡಿಸಿನಲ್ ಪ್ಲಾಂಟ್ ಅಂತ ಹೇಳ್ತಾರೆ. ಗ್ರೀನ್ ಯೂಶಲಿ ನಾವೆಲ್ಲ ಸಾರು ಮಾಡ್ತೀವಲ್ಲ ಅದು, ಆದರೆ ಈ ರೆಡ್ಡಲ್ಲಿ ಆಯುರ್ವೇದಿಕ್ ಅಂಶಗಳು ಜಾಸ್ತಿ ಇದೆ ಅಂತೆ. ಇದು ಸ್ಟ್ರಾಬೆರಿ ಸೀಬೆಹಣ್ಣು ಅಂತ. ಇದು ಗ್ರಾಫ್ಟೆಡ್ ನರ್ಸರಿಯಿಂದ ತಂದಿರೋದು. ಇದು 1 to 1.5 ವರ್ಷಕ್ಕೇ ಹಣ್ಣು ಬಿಡುತ್ತೆ. ಇದರಲ್ಲಿ ತುಂಬ ಚಿಕ್ಕ ಸೈಜ್ ಆಗಿರುತ್ತೆ. ಈ ಸೈಜ್ ಇರುತ್ತೆ. ಸ್ವಲ್ಪ ಸ್ಟ್ರಾಬೆರಿ ಥರನೇ ಸ್ವಲ್ಪ ಹುಳಿಯಾಗಿರುತ್ತೆ. ಇವಾಗಿನ ಚಿಕ್ಕ ಕಾಯಿ ಇದೆ, ಅದನ್ನು ಬಂದಿರೋ ಇಲ್ಲಿದೆ ನೋಡಿ, ಚಿಕ್ಕ ಕಾಯಿ ಅಷ್ಟೇ ಇದೆ. ಇದು ಗೊರಟೆ ಹೂವು ಅಂತ. ಇದರಲ್ಲಿ 3 ಕಲರ್ಸ್ ಏನೋ ಬರುತ್ತೆ. ಇದು ನಮ್ಮ ಹತ್ರ ಪರ್ಪಲ್ ಮಾತ್ರ ಇದೆ. ಇದು ಕೂಡ ಅಷ್ಟೇ, ನೀವು ಎಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಅದು ಕೆಳಗಡೆ ಬರೀ ಒಂದು ಸ್ವಲ್ಪ ಬುಡ ಇದ್ದರೆ ಸಾಕು, ಮಳೆ ಬಂದಾಗ ಮತ್ತೆ ಇಷ್ಟೇ ದೊಡ್ಡದಾಗಿ ಬರುತ್ತೆ. ಸೇಬಿನ ಗಿಡ ಇವಾಗ ನಮ್ಮ ಸೈಡ್ ಕೂಡ ಮೊದಲೆಲ್ಲ ಕಾಶ್ಮೀರ್ ಶಿಮ್ಲಾದಲ್ಲಿ ಮಾತ್ರ ಬೆಳೀತಾ ಇದ್ರು. ಇವಾಗ ಇಲ್ಲೂ ಕೂಡ ಎಲ್ಲರೂ ಬೆಳೀತಾ ಇದ್ದಾರೆ. ಇದು 1.5 ವರ್ಷದ ಗಿಡ. ಇದು ಕೋಲಿಯಸ್ ಅಂತ ನೆರಳಲ್ಲಿ ಬೆಳೆಯುವಂಥ ಗಿಡ. ಇದು ಫಾಲಿಯೇಜಸ್ಸೇ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ನನಗೆ ಒಂದೊಂದ್ಸಲ ಹಾಗೆ ಅನಿಸುತ್ತೆ, ವ್ಯೂಸ್ ಬರಲ್ಲ, ಯಾಕೆ ಮಾಡಬೇಕು, ಬೇಡ ಅಂತ ಅನಿಸುತ್ತೆ. ಇಷ್ಟೊಂದೆಲ್ಲ ರಿಸ್ಕ್ ಮಾಡಿಕೊಂಡು ನಿಮ್ಮ ಮನೆ ಕೆಲಸ ಇದೆಲ್ಲ ಮಾಡ್ಕೊಂಡು ಯಾಕೆ ಮಾಡಬೇಕು, ಬೇಡ ಅನಿಸುತ್ತೆ. ಎಲ್ಲರ ಪ್ರೀತಿ ಮತ್ತು ಅವ್ರು ಮಾಡೋ ಮೆಸೇಜ್ ನೋಡಿಬಿಟ್ಟು ನನಗೆ ಇಲ್ಲ ಸ್ಟಾಪ್ ಮಾಡಬಾರ್ದು, ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. US ಇಂದ ಮತ್ತು UAE ಇಂದ ಎಲ್ಲ ತುಂಬ ಜನ ನನಗೆ ಮೆಸೇಜ್ ಮಾಡಿಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಪ್ಲ್ಯಾಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನೀವೇ ಫಸ್ಟ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ತುಂಬ ಖುಷಿ ಪಡ್ತಾರೆ. ಮತ್ತು ಮೆಸೇಜ್ ಮಾಡ್ತಾ ಇರ್ತಾರೆ, ಮತ್ತು ಮೇಲ್ ಮಾಡ್ತಾ ಇರ್ತಾರೆ ನನಗೆ. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ನೀವು ಒಂದೇ ಸಲ ದೊಡ್ಡ ಸೆಟಪ್ ಮಾಡಬೇಕು ಅಂತ ಇಲ್ಲ, 1-2 ಪ್ಲ್ಯಾಂಟ್ಸಿಂದನೇ ಸ್ಟಾರ್ಟ್ ಮಾಡಿದರೆ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ.